ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನತಮಸ್ತಕನಾಗಿ ಮೊದಲು ತಮ್ಮ ಕ್ಷಮೆಯನ್ನು ಯಾಚಿಸಿ ಬಿಡ್ತೇನೆ. ಬೆಳಗ್ಗೆ ಒಂದು ಸಂಚಿಕೆ ಬಿತ್ತರಗೊಂಡಿತು, ಅದಾನಿಯ ಈಗಿನ ಸ್ಥಿತಿಗತಿ ಹೇಗಿದೆ ಅಂತ. ಪ್ರಾರಂಭದಲ್ಲಿ ಅದಾನಿ ಅನ್ನುವಂಥ ಸಂದರ್ಭದಲ್ಲಿ ನಾನು ಅಡ್ವಾಣಿ ಅಂತ 2 ಸಲ ತಪ್ಪಾಗಿ ಉಚ್ಚರಿಸಿ ಬಿಟ್ಟಿದ್ದೇನೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಬಾಯ್ತಪ್ಪೆ ಆಗಿರುವಂಥ ಪ್ರಮಾದ ಇದು. ಭಾನುವಾರ ದಿವಸ ಯಾವುದೇ ಕೆಲಸ ಮಾಡಲಾರದೆ ಇಡೀ ದಿವಸ ಈ ಸಂಚಿಕೆಗಾಗಿ ಇನ್ನಿಲ್ಲದ ಹಾಗೆ ದಣಿದಿದ್ದೇನೆ, ಸಂಶೋಧನೆ ಮಾಡಿದ್ದೇನೆ, ನೋಟ್ಸ್ಗಳನ್ನು ಕಲೆ ಹಾಕಿದ್ದೇನೆ. ಅದಾನಿಯ ಬೇರೆ ಬೇರೆ ರಾಷ್ಟ್ರಗಳ ಸಂಬಂಧ ಹೇಗಿದೆ, ಎಲ್ಲೆಲ್ಲಿ ಆತ ಬಂಡವಾಳ ಹೂಡಿದ್ದಾರೆ, ಯಾವ ರೀತಿ ಅವರು ಪ್ರತಿಕ್ರಿಯಿಸಿದ್ದಾರೆ, ಅವರ ಕ್ರಿಸಿಲ್ ರೇಟಿಂಗ್ ಹೇಗಿದೆ, ಜೊತೆ ಈಗ ಅವರ ಷೇರುಗಳ ಬೆಲೆ ಎಷ್ಟು ಕಡಿಮೆ ಆಗಿತ್ತು, ಎಷ್ಟು ಜಾಸ್ತಿ ಆಗಿದೆ, ಇದೆಲ್ಲವನ್ನು ಸಂಪೂರ್ಣ ಕಲೆ ಹಾಕಿ ಸಂಪಾದಿಸಿ ತುಂಬ ಆಸ್ಥೆಯಿಂದ ಮಾಡಿದ ಸಂಚಿಕೆ. ಆದರೆ ದುರದೃಷ್ಟವಶಾತ್ ನೋಡಿ, ಒಂದೊಂದು ಸಲ ತುಂಬ ನಿರೀಕ್ಷೆ ಇಟ್ಕೊಂಡು ಮಾಡಿರುವಂಥ ಸಂಚಿಕೆಗಳು ತುಂಬ ಶ್ಲಾಘನೆಗೊಳಗಾಗತ್ತೆ ಅನ್ನುವಂಥ ಸಂಚಿಕೆ ಈ ರೀತಿ ಎಡವಟ್ಟಾಗಿಬಿಡುತ್ತೆ, ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗತ್ತೆ. ಇಡೀ ಸಂಚಿಕೆಯ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಬಾಯ್ತಪ್ಪಿ ಆದಂಥ ಒಂದು ಪ್ರಮಾದದಿಂದಾಗಿ ನಮ್ಮ ಇಡೀ ವಿಶ್ವಾಸಾರ್ಹತೆ ಕುಸಿದು ಹೋಗುತ್ತೆ. ಅದು ಎಂಥ ತಪ್ಪು! ಅದಾನಿಯ ಜಾಗದಲ್ಲಿ ಅಡ್ವಾಣಿ ಅಂತ ಹೇಳಿದ್ದು ಎಂಥ ದೊಡ್ಡ ಪ್ರಮಾದ ನೋಡಿ. ನನಗೆ ಗೊತ್ತೇ ಆಗಲಿಲ್ಲ. ನಮ್ಮಲ್ಲಿ ಒಂದು ದೊಡ್ಡ ನನ್ನ ಸಮಸ್ಯೆ ಏನಂದರೆ, ನನಗೆ ಈ ಟೆಲಿಪ್ರಿಂಟ್ರ್ ಇಟ್ಕೊಂಡು ವಿಡಿಯೋ ಮಾಡೋದಿಲ್ಲ. ಅಂದರೆ ಎದುರುಗಡೆ ಸ್ಕ್ರೀನ್ನಲ್ಲಿ ಮ್ಯಾಟ್ರ್ ಬರ್ತಾ ಇರ್ತದೆ, ಅದನ್ನು ಓದಿಕೊಂಡು ಸಂಚಿಕೆ ಮಾಡಿ ಅಭ್ಯಾಸ ಇಲ್ಲ ನನಗೆ. ನಾನು ಅದನ್ನು ಇಟ್ಕೊಂಡು ಇಲ್ಲ, ನಾವು ಆ ಉಪಕರಣವನ್ನು ತರಿಸಿಯೂ ಇಲ್ಲ. ನಮ್ಮ ಛಾಯಾಗ್ರಾಹಕರು ಕೂಡ ರೆಕಾರ್ಡಿಂಗ್ ಮಾಡುವಾಗ ಇದನ್ನು ಗಮನಿಸಿಲ್ಲ. ಅಷ್ಟೇ ಅಲ್ಲ, ನನ್ನ ಸಹೋದ್ಯೋಗಿ ಎಡಿಟಿಂಗ್ ಮಾಡುವಾಗ ನೋಡಬಹುದಿತ್ತು, ಆತ ಕೂಡ ನೋಡಿಲ್ಲ. ಫೋಟೋಗಳನ್ನು ಸರಿಯಾಗಿ ಬಳಸಿದ್ದಾರೆ, ಗೌತಮ್ ಅದಾನಿಯ ಫೋಟೋ ಹಾಕಿದ್ದಾರೆ. ಆದರೆ ನಾನು ಪ್ರಾರಂಭದಲ್ಲಿ ಅಡ್ವಾಣಿ ಅಂತ 2 ಸಲ ಹೇಳ್ತೀನಿ. ಅದನ್ನು ಕತ್ತರಿಸುವುದಾಗಲಿ ಮತ್ತೊಂದು ಸಲ ನನ್ನ ಕಡೆ ಚಿತ್ರೀಕರಣ ಮಾಡಿಸುವುದಾಗಲಿ ಮಾಡಲಿಲ್ಲ. ಇದರಿಂದಾಗಿ ಆದಂಥ ಎಡವಟ್ಟಿದ್ದು ತುಂಬ ಬೇಸರ ಆಯಿತು. ಏನಾಯಿತು ಅಂದರೆ, ಭಾಳ ಪ್ರೀತಿಯಿಂದ ಸಂಚಿಕೆ ಮಾಡಿರ್ತೀವಿ, ಜನರನ್ನ ಚೆನ್ನಾಗಿ ರೀಚ್ ಆಗಬೇಕು ಅಂತ ಮಾಡಿರ್ತೀವಿ, ಪ್ಯಾಷನೇಟಾಗಿ ಮಾಡಿರುವಂಥ ಸಂಚಿಕೆ. ಹೀಗಾದಾಗ ತುಂಬ ಮುಜುಗರ ಆಗತ್ತೆ. ಆಮೇಲೆ ಇಂಥ ತಪ್ಪುಗಳನ್ನೆಲ್ಲ ನಾನು ಮಾಡಬೇಕಾ? ಇಷ್ಟು ದಿವಸದಿಂದ 3,500 ವಿಡಿಯೋಗಳನ್ನು ಮಾಡಿದ್ದೀನಿ. ಇಂಥ ತಪ್ಪುಗಳು ಆಗ್ತಾವೆ. ಅಡ್ವಾಣಿ ಅದಾನಿ ಅನ್ನೋಂಥ ವ್ಯತ್ಯಾಸ ಗೊತ್ತಾಗೋದಿಲ್ವ ಮಾತಾಡುವಾಗ? ಅಷ್ಟು ಮೈ ಮರೆತು ಬಿಟ್ಟಿರ್ತೀವ, ಮಾತಿನ ಓಘದಲ್ಲಿ ಹೀಗೆಲ್ಲ ಆಗಬೇಕಾ ಅಂತ ನನಗೆ ಭಾಳ ಬೇಸರ ಆಯಿತು. ಕ್ಷಮಿಸ್ಬಿಡಿ, ಇನ್ನೆಂದೂ ಹಾಗಾಗಲಾರ್ದಾಗಿ ನೋಡ್ಕೋತೀನಿ. ಎಷ್ಟು ಸಾಧ್ಯವೋ ಅಷ್ಟು ನಿಖರವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಬಾಯಿ ತಪ್ಪಿ ಮಾತನಾಡುವ ನನ್ನ ಏನು ನನ್ನ ಎಡವಟ್ಟಿದೆ ಅಲ್ಲ, ಅದನ್ನು ಸುಧಾರಿಸಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಈಗ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಚಾರವನ್ನು ತಮಗೆ ಈಗ ಹೇಳಲೇಬೇಕು. ಈ ಮಹಾರಾಷ್ಟ್ರದ ಪೊಲಿಟಿಕಲ್ ಡ್ರಾಮಾ ವೆರಿ ಇಂಟ್ರೆಸ್ಟಿಂಗ್. ಯಾವ ರೀತಿ ಇದೆ ಅಂದರೆ, ಕುತೂಹಲಕಾರಿ ಸಿನಿಮಾ ನೋಡಿದಾಗ ಆಗತ್ತೆ ನಿಮಗೆ. ನಿನ್ನೆ ನಾವು ಎಲ್ಲಿಗೆ ಬಿಟ್ಟಿದ್ವಿ ಅಂದರೆ, ಉಲ್ಟಾ ಹೊಡೆದಿದ್ದಾರ ಏಕನಾಥ್ ಶಿಂದೆ ಅಂತ ಒಂದು ವಿಡಿಯೋ ಹಾಕಿದ್ವಿ. ನಿನ್ನೆ ಮಧ್ಯಾಹ್ನ ಬಂತು. ಏಕನಾಥ್ ಶಿಂದೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಯಿಂದ ಬರ್ತಾರೆ. ಬಂದವರೇ ಸೀದಾ ತಮ್ಮ ಸತಾರಾ ಡಿಸ್ಟ್ರಿಕ್ಟ್ನಲ್ಲಿರುವಂಥ ಹಳ್ಳಿಗೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಜನರಿಗೆ ಯಾರಿಗೂ ಭೇಟಿ ಆಗೋದಿಲ್ಲ. ಅಷ್ಟೇ ಅಲ್ಲ, ನನಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಯಾರಿಗೂ ಫೋನಿಗೂ ಕೈಗೆ ಸಿಗಲಾರ್ದಾಗ ಹೋಗ್ತಾರೆ. ಇದನ್ನು ನೋಡಿದಾಗ ಭಾಳ ದೊಡ್ಡ ಮಟ್ಟದ ಭಿನ್ನಮತ ಆಗಿಬಿಟ್ಟಿದೆ. ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಇದೇನು ಮುಜುಗರ ಆಗುತ್ತಾ ಅನ್ನುವಂಥ ಆತಂಕ ಎಲ್ಲರನ್ನ ಕಾಡ್ತಾ ಇತ್ತು. ಮಹಾರಾಷ್ಟ್ರದ ಮರಾಠಿ ಚಾನಲ್ಗಳಂತೂ ಬೆಳಗಿಂದ ರಾತ್ರಿವರೆಗೂ ಅದನ್ನೇ ತೋರಿಸಿದ್ವು. ನಾನು ಈ ಯಾವ್ಯಾವ ರಾಜ್ಯದ ವಿಚಾರ ಬರ್ತಾವೋ ಆ ರಾಜ್ಯದ ಚಾನಲ್ಗಳ ಮೇಲೆ ನಿರ್ಭರ ಆಗಿರ್ತೀವಿ. ಮತ್ತು ಬೇರೆ ಬೇರೆ ಗೂಗಲ್ನ ಸಮೀಕ್ಷೆಗಳು ಅದು ಇದು ಅಲ್ಲಿಯ ವರದಿಗಳನ್ನು ಕಲೆ ಹಾಕಿ ಅದಾದಮೇಲೆ ತಮ್ಮ ಹತ್ರ ಸಂಚಿಕೆಯನ್ನು ಬಿತ್ತರಿಸುವಂಥ ಕೆಲಸ ಮಾಡುತ್ತೇವೆ ನಾವು. ನೋಡಿದಾಗ ಭಾಳ ದೊಡ್ಡ ಎಡವಟ್ಟಾಗೋ ಥರ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇತ್ತು. ನೋಡಿದರೆ 132 ಸ್ಥಾನವನ್ನು ಗಳಿಸಿರುವಂಥ ಭಾರತೀಯ ಜನತಾ ಪಾರ್ಟಿ ಒಬ್ಬ ಏಕನಾಥ್ ಶಿಂದೆ ಭಸ್ಮಾಸುರ ಆಗ್ಲಿಕ್ಕೆ ಬಿಟ್ಬಿಡ್ತಾ. ಕಳೆದ ಬಾರಿ ಈತನಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಲಾರ್ದೆ ನೀನು ಉಪಮುಖ್ಯಮಂತ್ರಿ ಆಗು ಅಂದರೆ ರೆಡಿ ಇದ್ದಂಥ ಮನುಷ್ಯ ಆತ 39 ಜನರನ್ನು ಕರ್ಕೊಂಡು ಹೊರಗೆ ಹೋದ ಸಂದರ್ಭದಲ್ಲಿ ನನಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೊರಗೆ ಹೋಗಿದ್ದಲ್ಲ. ಉದ್ಧವ್ ಠಾಕ್ರೆ ಮೇಲಿನ ಕೋಪಕ್ಕೆ ಆತ ಹೊರಗಡೆ ಬಂದದ್ದು. ಬಂದಮೇಲೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮುಂಚೆ ಮಾತುಕತೆ ಆಡಿದ್ರು. ದೇವೇಂದ್ರ ಫಡ್ನವೀಸ್ ಅಮಿತ್ ಶಾ ಜೊತೆ ಮಾತುಕತೆ ಆಡಿಸಿದ್ರು. ಅಸ್ಸಾಂನಲ್ಲಿ ರೂಮ್ಗಳನ್ನು ರೆಡಿ ಮಾಡಿದ್ದು, ರೆಡಿಸನ್ ಬ್ಲೂನಲ್ಲಿ ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂದ್ಕೊಂಡಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದು ನರೇಂದ್ರ ಮೋದಿ ಅವರು ಈತನ ಮುಖ್ಯಮಂತ್ರಿ ಮಾಡಿಬಿಟ್ರು. ಅದಾದಮೇಲೆ ಈತನ ತಲೆ ತಿರುಗಿಬಿಡ್ತೀವಿ. ಈ ಬಾರಿ ಅದನ್ನು ಉಪಯೋಗಿಸುವ ಪ್ರಯತ್ನ ಮಾಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಾರಿಕೆ ಮಾಡ್ತಾನೆ. ಇಡೀ ದೇಶದ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ವಿಶ್ಲೇಷಕರ ದೃಷ್ಟಿ ಕೇವಲ ಮುಖ್ಯಮಂತ್ರಿ ಸ್ಥಾನದ ಮೇಲಿರುತ್ತೆ. ಆದರೆ ಭಾರತೀಯ ಜನತಾ ಪಾರ್ಟಿ ನೋಡಿ ಎಂಥ
ನನಗೆ ಅದಕ್ಕೆ ಅನಿಸುತ್ತೆ, ನಮ್ಮ ಆಲೋಚನಾ ಶೈಲಿಯನ್ನು ಮೀರಿ ನಾವು ಯಾವ ಬಿಂದುವಿಗೆ ನಮ್ಮ ಆಲೋಚನೆಯನ್ನು ನಿಲ್ಲಿಸ್ತೇವೋ ಅದರ ನಂತರ ನರೇಂದ್ರ ಮೋದಿ ಅಮಿತ್ ಶಾ ಆಲೋಚನೆ ಮಾಡ್ತಾರೆ ಅಂತ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, 132 ಸ್ಥಾನ ಇದೆ, 145 ಸ್ಥಾನ ಈಸ್ ಅ ಮ್ಯಾಜಿಕ್ ನಂಬರ್. ಇನ್ನು 13 ಜನ ಬೇಕು. ಈ 13 ಜನ ಬಂದುಬಿಟ್ರೆ ಈ ಕಡೆ ಅಜಿತ್ ಪವಾರ್ ಬಣನೂ ಬೇಕಾಗಿಲ್ಲ, ಆ ಕಡೆ ಏಕನಾಥ್ ಶಿಂದೆ ಬಣನೂ ಬೇಕಾಗಿಲ್ಲ, ಅವ್ರನ್ನ ಓಲೈಸಬೇಕಾದ ಅಗತ್ಯನೇ ಇಲ್ಲ. ಏಕನಾಥ್ ಶಿಂದೆ ಇದನ್ನು ಗಮನಿಸಲೇ ಇಲ್ಲ. ಈತೇನು ಅಂದ್ಕೊಂಡ, ಹೇಗಿದ್ರು ನಮ್ಮದು ಬಹುಮತಕ್ಕೆ ಬಂದಿದ್ದೀವಿ, ಈಗಾಗಲೇ ಅಜಿತ್ ಪವಾರ್ ಒಪ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ, ಯಾಕೆಂದರೆ ನಾವು ಹಿಂದುತ್ವದ ರಾಯಭಾರಿಗಳು ಅಂತ ಹೇಳ್ಕೊಂಡಿದ್ದೀವಿ. ಕಳೆದ ಬಾರಿ ಅವರು ಹೋಮ್ ಮಿನಿಸ್ಟ್ರಿ ಇಟ್ಕೊಂಡಿದ್ರು, ಈ ಬಾರಿ ನನಗೆ ಕೊಡ್ತಾರೆ. ಎಕ್ಸ್ಚೇಂಜ್ ಮಾಡೋದು ಈ ಸಲ ನನ್ನ ವರ್ಚಸ್ಸು ಬೇರೆ ಕೆಲಸ ಮಾಡಿದೆ ಚುನಾವಣೆಯಲ್ಲಿ ಅಂತ. ಆದರೆ ಈತನ ಆಲೋಚನಾ ಶೈಲಿಗೆ ತದ್ವಿರುದ್ಧವಾಗಿ ಅಮಿತ್ ಶಾ ಆಲೋಚನೆ ಮಾಡ್ತಾರೆ, ನರೇಂದ್ರ ಮೋದಿ ಆಲೋಚನೆ ಮಾಡ್ತಾರೆ. ಮಾಡಿ ನೋಡಿ, ಸಂಖ್ಯೆಯನ್ನು ಹೇಳ್ಬಿಡ್ತೇನೆ. ಈಗ 132 ಜನ ಇವರು ಬಂದಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಿಂದ ಬಂದಿದ್ದಾರೆ. ಆ ಕಡೆ ನೀವು ನೋಡಿದರೆ 20 ಜನ ಉದ್ಧವ್ ಠಾಕ್ರೆ ಬಣದಲ್ಲಿದ್ದಾರೆ, 16 ಜನ ಕಾಂಗ್ರೆಸ್ಸಲ್ಲಿದ್ದಾರೆ, 10 ಜನ ಶರದ್ ಪವಾರ್ ಜೊತೆ ಇದ್ದಾರೆ. ಇವ್ರು ಯಾರು ಒಬ್ರಿಗೊಬ್ಬರು ಭೇಟಿ ಆಗಿಲ್ಲ. ಈ 3 ನಾಯಕರು ಏನಿದ್ದಾರೆ, ಉದ್ಧವ್ ಠಾಕ್ರೆ, ಆಮೇಲೆ ಶರದ್ ಪವಾರು, ಕಾಂಗ್ರೆಸ್, 3 ಜನ ಸೇರಿ ಇನ್ನೂ ಸಭೆ ಮಾಡಿಲ್ಲ, ಎಲ್ಲಿಯೂ ಕೂಡ ಒಗ್ಗಟ್ಟಾಗಿ ಕೂತಿಲ್ಲ, ಒಬ್ಬರನ್ನ ಇನ್ನೊಬ್ಬರು ಬೈಕೊಂಡು ಓಡಾಡ್ತಾ ಇದ್ದಾರೆ ಒಳಗಡೆ ಕಂಡಲ್ಲಿ. ಅದರ ಜೊತೆ 12 ಜನ ಸಣ್ಣ ಪುಟ್ಟ ಪಕ್ಷದವರು ಮತ್ತು 2 ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ. ಈ 12 ಜನರ ಸ್ಥಿತಿಗತಿ ಏನು? ಈ 12 ಜನಕ್ಕೆ ಐಡೆಂಟಿಟಿ ಇಲ್ಲ. ಈಗ ಇವರು ಸರ್ಕಾರದ ಭಾಗ ಆಗದೆ ಹೋದರೆ ಅವ್ರ ಕೆಲಸಗಳಾಗಲ್ಲ, ಅಭಿವೃದ್ಧಿಗೆ ಫಂಡ್ಸ್ ಬರಲ್ಲ, ವರ್ಗಾವರ್ಗಿ ಕೆಲಸ ಮಾಡ್ಸೋಕ್ಕಾಗಲ್ಲ, ಬಡ್ತಿ ಕೊಡ್ಸೋಕ್ಕಾಗಲ್ಲ. ಇವರು MLA ಆಗಿ ವೇಸ್ಟ್ ಆಗಿಬಿಡ್ತಾರೆ. ಇವರ ಮೇಲೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಕಣ್ಣು ಬೀಳುತ್ತೆ. ಕಣ್ಣು ಬಿದ್ದ ತಕ್ಷಣ ಏನು ಮಾಡ್ತಾರೆ, ಅದಕ್ಕೆ ಬೇಕಾದಂಥ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾರೆ. ತಂತ್ರಗಾರಿಕೆಯನ್ನು ಮಾಡಿದಾಗ 8 ಜನ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸ್ಕೋತಾರೆ. ಇದಿನ್ನೂ ಎಲ್ಲಿಯೂ ಪ್ರಚಾರ ಆಗಿಲ್ಲ, ಎಲ್ಲಿಯೂ ಕೂಡ ಯಾವ ಚಾನಲ್ಲು ಕೂಡ ಇದನ್ನು ಬಿತ್ತರಿಸಿಲ್ಲ. ಮಹಾರಾಷ್ಟ್ರದ ಪಕ್ಕಾ ಮಾಹಿತಿಯ ಪತ್ರಕರ್ತರೊಬ್ಬರು, ಹಿರಿಯ ಪತ್ರಕರ್ತರೊಬ್ಬರು ನನಗೆ ನೀಡಿದಂಥ ಸಂದೇಶ ಇದು. ಆ 8 ಜನ ಸೇರಿಕೊಂಡು 140 ಜನ ಆಗೋಯ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ. ಬೇಕಾಗಿದ್ದು 5 ಸ್ಥಾನ. ಈ 5 ಸ್ಥಾನದಲ್ಲಿ ಶರದ್ ಪವಾರ್ ಬಣದ 10 ಜನ ಏನಿದ್ದಾರೆ, ಆ 10 ಜನ ನೇರವಾಗಿ ಇಷ್ಟೂ ಜನ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಶರದ್ ಪವಾರ್ ಪಕ್ಷವೇ ಉಳಿದಿರುವುದಿಲ್ಲ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ, ಅದನ್ನು ನಿಮ್ಗೆ ಹೇಳಬೇಕು. ಏನಂತ, ಏಕನಾಥ್ ಶಿಂದೆಗೆ ನೀನು ಉಪಮುಖ್ಯಮಂತ್ರಿ ಆಗು ಅಂದ್ಕೊಂಡು ನಾನು ಆಗೋದಿಲ್ಲ ಅಂತಾರೆ ಅವರು. ನಾನು ಉಪಮುಖ್ಯಮಂತ್ರಿ ಆಗೋದಿಲ್ಲ. ಹಾಗಾದರೆ ಯಾರನ್ನು ಮಾಡಬೇಕು ಅಂತ ಮಾಡಿದಿರಿ? ಆತ ಹೇಳ್ತಾನೆ, ನನ್ನ ಮಗನನ್ನು ನೀವು ಉಪಮುಖ್ಯಮಂತ್ರಿ ಮಾಡಿ. ಭಾರತೀಯ ಜನತಾ ಪಾರ್ಟಿ ಹೇಳ್ತೆ, ಯಾವ ಕಾರಣಕ್ಕೂ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದೇ ಕೆಲಸವನ್ನು ಅಲ್ಲಿ ಉದ್ಧವ್ ಠಾಕ್ರೆ ಮಾಡಿದ್ದರಿಂದ, ನನ್ನ ಮಗ ಆದಿತ್ಯ ಠಾಕ್ರೆಗೆ ಸ್ಥಾನಮಾನ ಕೊಡಿ ಅಂತ ಹೇಳಿದ್ರಿಂದ ಕಳೆದ ಬಾರಿ ನಾವು 2019ರಲ್ಲಿ ಅವ್ರನ್ನ ತೊರೆದು ಹೊರಗೆ ಬಂದವರು. ಮತ್ತು ಅದೇ ಕೆಲಸವನ್ನು ಮಾಡಿದರೆ ನಮ್ಗೆ ಯಾವುದೇ ರೀತಿಯಾದಂಥ ವಿಶ್ವಾಸಾರ್ಹತೆ ಉಳಿಯೋದಿಲ್ಲ, ಹಾಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಮಗ ಶ್ರೀಕಾಂತ್ ಶಿಂದೆ ನನ್ನ ಉಪಮುಖ್ಯಮಂತ್ರಿ ಮಾಡುವಂಥ ಏಕನಾಥ್ ಶಿಂದೆ ಹೇಳ್ತಾರೋ, ಏಕನಾಥ್ ಶಿಂದೆ ಬಣದಲ್ಲಿರುವ 57 ಜನ ಎಲ್ಲರೂ ಉರಿದು ಬಿದ್ದು ಬಿಡ್ತಾರೆ. ಈತನು ಇನ್ನೊಬ್ಬ ಉದ್ಧವ್ ಠಾಕ್ರೆ ಆಗ್ತಾ ಇದ್ದಾನೆ, ಈತನನ್ನು ಬೆಳೆಯಲಿಕ್ಕೆ ಬಿಡಬಾರದು ಅಂತ ಒಳಗೊಳಗೆ ಗುಸು ಶುರುವಾಗತ್ತೆ. ಕಳೆದ ಬಾರಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲವೋ ಅವರೆಲ್ಲ ಒಳಗಿಂದೊಳಗೆ ಬಂಡಾಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಬಂಡಾಯ ಮಾಡಿದ ಒಂದು ಗುಂಪು ಏನಾಗುತ್ತೆ, ನೇರವಾಗಿ ಅಮಿತ್ ಶಾ ಅವರನ್ನು ಭೇಟಿಯಾಗುವ ಪ್ರಯತ್ನ ಮಾಡ್ತಾರೆ ದೇವೇಂದ್ರ ಫಡ್ನವೀಸ್ ಮೂಲಕ. ನೀವು ಗಮನಿಸ್ತಾ ಬನ್ನಿ, ಕಳೆದ 1 ವಾರದಿಂದ 23ನೇ ತಾರೀಕು ಚುನಾವಣಾ ಫಲಿತಾಂಶ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲಿಯೂ ನಿಮಗೆ ದೇವೇಂದ್ರ ಫಡ್ನವೀಸ್ ಅವರ ಸ್ಟೇಟ್ಮೆಂಟ್ ಕಾಣಿಸ್ತಾ ಇಲ್ಲ. ದೇವೇಂದ್ರ ಫಡ್ನವೀಸ್ ಎಲ್ಲಿಯೂ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ದೇವೇಂದ್ರ ಫಡ್ನವೀಸ್? ದೇವೇಂದ್ರ ಫಡ್ನವೀಸ್ ಈ ಒಳಗಡೆಯ ಚದುರಂಗದ ಆಟದಲ್ಲಿ ಮುಖ್ಯ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಕಳೆದ ಬಾರಿ ಮಂತ್ರಿ ಸ್ಥಾನವನ್ನು ಗಳಿಸಿಲ್ಲವೋ ಅವರು ನಮಗೆ ಈ ಸಲ ಮಂತ್ರಿ ಸ್ಥಾನ ಕೊಡುವಂಥ ಏಕನಾಥ್ ಶಿಂದೆಗೆ ಹಿಡ್ಕೋತಾರೆ. ಏಕನಾಥ್ ಶಿಂದೆಗೆ ಕಳೆದ ಬಾರಿ ಕೊಟ್ಟಿಲ್ಲ, ಮುಂದಿನ ಸಲ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಸಲ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆ ಒಂದು ಗುಂಪು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಸಂಪರ್ಕಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನಪ್ಪ ಅಂತಂದರೆ, ಏಕನಾಥ್ ಶಿಂದೆಗೆ ಸೀಟ್ ಅಲಾಟ್ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳಿರಲಿಲ್ಲ. ಯಾವ್ಯಾವ ಕ್ಷೇತ್ರಗಳಿಗೆ ಏಕನಾಥ್ ಶಿಂದೆಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಕೊಟ್ಟಿತ್ತು ಅವ್ರ ಪಕ್ಷಕ್ಕೆ, ಅಲ್ಲಿ 14 ಜನ ಭಾರತೀಯ ಜನತಾ ಪಾರ್ಟಿ ಧುರೀಣರನ್ನು ಏಕನಾಥ್ ಶಿಂದೆ ಶಿವಸೇನೆಯ ಮೂಲಕ ಚುನಾವಣೆಗೆ ನಿಲ್ಲಿಸಲಾಗಿತ್ತು. 14 ಜನ ಗೆದ್ದಿದ್ರು, ಅವರು ಗೆದ್ದಿದ್ದಾರೆ.
ಅವ್ರು ಯಾರು ಏಕನಾಥ್ ಶಿಂದೆಯ ಶಿವಸೇನೆಯವರಲ್ಲ. ಶಿವಸೇನೆಗೆ ನೀಡಿದಂಥ ವಿಧಾನಸಭಾ ಕ್ಷೇತ್ರ ನಿಂತಂಥ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯಿಂದ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಏಕನಾಥ್ ಶಿಂದೆಯ ಶಿವಸೇನೆಯಿಂದ ಚುನಾವಣೆಗೆ ನಿಂತದ್ದು. ಆ 14 ಜನ ಸನ್ನದ್ಧರಾಗಿದ್ದಾರೆ. ಈಗ ಬೇಕಾಗಿದ್ದೇ 145 ಜನ, 132 ಜನ ಭಾರತೀಯ ಜನತಾ ಪಾರ್ಟಿ ಹತ್ತಿರ ಇದ್ದಾರೆ. ಸ್ವತಃ ತನ್ನ ಇಷ್ಟು ಬಣವನ್ನು ಕರ್ಕೊಂಬರ್ಲಿಕ್ಕೆ ಅಜಿತ್ ಪವಾರ್ ಸಂಪೂರ್ಣವಾಗಿ ಮೊದಲೇ ದಿವಸವೇ ಹೇಳಿಬಿಟ್ಟಿದ್ದಾರೆ, ನಮ್ಮ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಭಾರತೀಯ ಜನತಾ ಪಾರ್ಟಿಯಿಂದ ದೇವೇಂದ್ರ ಫಡ್ನವೀಸ್ ಆದರೆ ನಂದು ಯಾವುದೇ ಅಭ್ಯಂತರ ಇಲ್ಲ ಅಂತ ನಖರ ಮಾಡಿದ್ನಲ್ಲ ಏಕನಾಥ್ ಶಿಂದೆ. ನಾನು ಆಗಲ್ಲ, ನಾನು ಉಪಮುಖ್ಯಮಂತ್ರಿ ಸ್ಥಾನ ಒಪ್ಕೊಳ್ಳಲ್ಲ, ಉಪಮುಖ್ಯಮಂತ್ರಿ ಸ್ಥಾನ ಒಪ್ಕೊಂಡ್ರೆ ನನಗೆ ಹೋಮ್ ಮಿನಿಸ್ಟ್ರಿ ಕೊಡಬೇಕು, ಉಪಮುಖ್ಯಮಂತ್ರಿ ಸ್ಥಾನ ನನ್ನ ಬದಲು ನನ್ನ ಮಗನಿಗೆ ಕೊಡಬೇಕು, ಈ ರೀತಿಯಾದಂಥ ಕರಾರುಗಳು. ಅದು ಯಾರ ಮುಂದೆ? ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಮುಂದೆ. ಅವರು ಯೋಚನೆ ಮಾಡ್ತಾರೆ, ಓಹೋ ಇದು ಭಸ್ಮಾಸುರ ಆಗ್ತಾ ಇದ್ದಾನೆ ಇವನು ನಮ್ಮ ತಲೆಯ ಮೇಲೆ ಕೈ ಇಡ್ತಾನೆ, ಹಾಗಾದರೆ ಈತನ ಬಾಲವನ್ನು ಹೇಗೆ ಕತ್ತರಿಸಬೇಕು ಅಂತ ಆಲೋಚನೆ ಮಾಡ್ತಾರೆ. ಎಲ್ಲಿಯೂ ಕೂಡ ಅವಸರವನ್ನು ಮಾಡಲಾರದೆ ಮಾಧ್ಯಮಗಳು ಏನು ಮಾತಾಡ್ತಾ ಇದ್ದಾವೆ, ವಿಪಕ್ಷದವರು ಏನಂತ ಇದ್ದಾರೆ, ಇದು ಯಾವುದನ್ನು ಪರಿಗಣಿಸದೆ ತಮ್ಮ ಪಾಡಿಗೆ ಇಡೀ ಯಜ್ಞವನ್ನು ಪೂರೈಸಿದ್ದು ದೇವೇಂದ್ರ ಫಡ್ನವೀಸ್, ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ. ಯಾರ ಕಣ್ಣಿಗೂ ಬೀಳಲಾರದೆ ಒಳಗಡೆ ನಡೆದಂಥ ವಿದ್ಯಮಾನಗಳಿವು. ವಿಧಾನಸಭಾ ಅಧ್ಯಕ್ಷರಾಗಿ ಕಳೆದ ಬಾರಿ ಇವರೆಲ್ಲರನ್ನೂ ಅರ್ಹರು ಅಂಥೇಳಿ ರಿಪೋರ್ಟ್ ಕೊಟ್ಟರು, ತೀರ್ಪನ್ನು ಕೊಟ್ಟರು. ಅವರನ್ನೇ ಈ ಬಾರಿ ವಿಧಾನಸಭಾ ಅಧ್ಯಕ್ಷ. ಅವ್ರು ಹೇಳ್ತಾರೆ ಅರ್ಜೆಂಟ್ ಇಲ್ಲ ನಮಗೇನು. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಏನಂದರೆ, ಯಾವ ರಾಹುಲ್ ನಾರ್ವೇಕರ್ ವಿಧಾನಸಭಾ ಅಧ್ಯಕ್ಷರಾಗಿ ಕಳೆದ ಬಾರಿ ಇವರೆಲ್ಲರನ್ನೂ ಅರ್ಹರು ಅಂಥೇಳಿ ರಿಪೋರ್ಟ್ ಕೊಟ್ಟರು, ತೀರ್ಪನ್ನು ಕೊಟ್ಟರು. ಅವರನ್ನೇ ಈ ಬಾರಿ ವಿಧಾನಸಭಾ ಅಧ್ಯಕ್ಷರನ್ನಾಗಿ ಮಾಡಲಾಗ್ತಾ ಇದೆ. ಭಾಳ ಮುಖ್ಯವಾದಂಥದ್ದು. ಅದನ್ನು ಏಕನಾಥ್ ಶಿಂದೆ ಕೇಳ್ತಾರೆ, ನಮ್ಮವ್ರಿಗೆ ನೀವು ವಿಧಾನಸಭಾ ಅಧ್ಯಕ್ಷರನ್ನಾಗಿ ಮಾಡಬೇಕು. ಆಗೋದಿಲ್ಲ ಅಂತಾರೆ ಅಮಿತ್ ಶಾ. ಹಾಗಾದರೆ ಏಕನಾಥ್ ಶಿಂದೆಗೆ ಈಗ ಸಿಗುವಂಥ ಸ್ಥಾನ ಯಾವುದು? ಇಷ್ಟೆಲ್ಲ ಹಠ ಮಾಡಿದ ಮೇಲೆ ಯಾವುದಪ್ಪ ಅಂದರೆ, ಒಂದು ರಾಜಸ್ವ ಇಲಾಖೆ, ರಾಜಸ್ವ ಮಂತ್ರಾಲಯ ಅಂತೇಳಿ ಮರಾಠಿ ಒಳಗೆ ಹೇಳಿದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ. ಎರಡನೇದು PWD. ಎರಡನ್ನು ನೀನು ಕೊಡ್ತಾ ಇದ್ದೀವಿ. ಉಪಮುಖ್ಯಮಂತ್ರಿ ಆಗಲೇ ಇಲ್ಲ, ನಾನು ಪಕ್ಷವನ್ನು ಮುನ್ನಡೆಸ್ತೀನಿ, ನಾನು ಉಪಮುಖ್ಯಮಂತ್ರಿ ಆಗಲ್ಲ. ಉಪಮುಖ್ಯಮಂತ್ರಿ ನೀನು ಆಗಲೇಬೇಕು ಅಂತಾರೆ ಅಮಿತ್ ಶಾ. ಅಲ್ಲಿ ಯಥಾ ಪ್ರಕಾರ ಕಳೆದ ಬಾರಿ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗಿದ್ದರು, ಜೊತೆಗೆ ಫೈನಾನ್ಸ್ ಕೊಡಲಾಗಿತ್ತು. ಈ ಬಾರಿ ಆ ಸ್ಥಾನಗಳನ್ನು ಅವ್ರು ಕೊಡಲಾಗಿದೆ. ಅಜಿತ್ ಪವಾರ್ ಇಡೀ ವಿದ್ಯಮಾನದಲ್ಲಿ ಎಲ್ಲಿಯೂ ಕೂಡ ಭಿನ್ನಮತಿಯನ್ನಾಗಲಾರದೆ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ನಿಷ್ಠನಾಗಿ ಈ ಬಾರಿ ಕೆಲಸ ಮಾಡಿದ್ದಾರೆ. ಕೆಲವೊಬ್ಬ ವ್ಯಕ್ತಿಗಳು ಭ್ರಷ್ಟ ಅಜಿತ್ ಪವಾರ್, ವಂಶ ಪಾರಂಪರ್ಯದ ರಾಜಕಾರಣ, ಈತನನ್ನು ಯಾವ ಕಾರಣಕ್ಕೂ ನಾವು ಒಪ್ಪೋದಿಲ್ಲ, ಅದು ಬೇರೆ ವಿಚಾರ. ಆದರೆ ಈ ಸಂದರ್ಭದಲ್ಲಿ ಆತನ ನಡವಳಿಕೆಯನ್ನು ಕೂಡ ನಾವು ಹೇಳಬೇಕಾದದ್ದು, ಗುಣಕ್ಕೆ ಮತ್ಸರವಿಲ್ಲ ಅನ್ನುವಂಥ ಕಾರಣಕ್ಕೆ. ಇದು ಈಗ ನಡೀತಾ ಇರುವಂಥ ವಿದ್ಯಮಾನ. 5ನೇ ತಾರೀಕು ಐತಿಹಾಸಿಕ ಆಜಾದ್ ಮೈದಾನದಲ್ಲಿ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅದ್ಧೂರಿಯಾಗಿ ಮಾಡಬೇಕು ಅಂತ ತಯಾರಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಇದು ಒಳಗಡೆ ನಡೆದಿರುವಂಥ ವಿದ್ಯಮಾನ. ಇದರ ಸತ್ಯಾಸತ್ಯತೆ ಇನ್ನೇನು ಸಂಜೆ ಹೊತ್ತಿಗೆ ಗೊತ್ತಾಗತ್ತೆ. ನಮಗೆ ಬಂದ ತಕ್ಷಣ ತಮಗೆ ಹೇಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಧಾವಂತದಲ್ಲಿ ಮಾಡಿದ ಸಂಚಿಕೆ. ಎಲ್ಲಾದರೂ ಚ್ಯುತಿ ಆದರೆ ದಯವಿಟ್ಟು ಯಾವತ್ತೂ ಕ್ಷಮಿಸಿ, ನಿಮ್ಮ ಸೋದರ ಅಂದ್ಕೊಂಡು ಕ್ಷಮಿಸಿ. ಏಕೆಂದರೆ ಉದ್ದೇಶಪೂರ್ವಕವಾಗಿ ಯಾವತ್ತೂ ನಾನು ಅಂಥ ಕೆಲಸಗಳನ್ನು ಮಾಡೋದಿಲ್ಲ. ಮಾಡಿದ್ರ ಬಗ್ಗೆ ನನಗೆ ಅದಾನಿಯನ್ನು ಅಡ್ವಾಣಿ ಅಂದದ್ರ ಬಗ್ಗೆ ನನಗೆ ತುಂಬ ಮುಜುಗರ ಆಗಿದೆ. ಮತ್ತೊಂದು ಸಲ ಕ್ಷಮೆ ಕೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.